ವಿದ್ಯಾರ್ಥಿಗಳೇ ಇತಿಹಾಸ ತರಗತಿಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಈ ಒಂದು ಭೌಗೋಳಿಕ ಅನ್ವೇಷಣೆಗಳಲ್ಲಿ ಪ್ರಮುಖ ಅನ್ವೇಷಣೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ಇಲ್ಲಿ ನೋಡೋಣ. ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಅದರಲ್ಲಿ ಇಂಪಾರ್ಟೆಂಟ್ ಡಿಸ್ಕವರೀಸ್, ಪ್ರಮುಖ ಅನ್ವೇಷಣೆಗಳು, ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಡಿಸ್ಕವರೀಸಲ್ಲಿ ಮೊದಲು ನೋಡೋದಾದರೆ ನಾವು ಬರ್ತ್ಲೋಮ್ ಡಯಾಸ್ ಅವರು ಪೋರ್ಚುಗಲ್ನ ನಾವಿಕ. ಈತ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಬೇಕೆಂಬ ಆಸೆಯಿಂದ 1486ರಲ್ಲಿ ಲಿಸ್ಟನ್ನಿಂದ ಪ್ರಯಾಣ ಆರಂಭಿಸಿದ. ಆಫ್ರಿಕಾದ ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಸಂಚರಿಸಿ ದಕ್ಷಿಣ ತುದಿಯನ್ನು ತಲುಪ್ತಾನೆ. ಆದರೆ ಅಲ್ಲಿ ದೊಡ್ಡ ಬಿರುಗಾಳಿ ಆರಂಭವಾದ್ದರಿಂದ ಆತ ಮುಂದೆ ಪ್ರಯಾಣಿಸಲಾಗಲಿಲ್ಲ. ಹೀಗಾಗಿ ಅದಕ್ಕೆ ಕೇಪ್ ಆಫ್ ಸ್ಟಾರ್ಮ್, ಬಿರುಗಾಳಿ ಭೂಶಿರ ಎಂದು ಹೆಸರಿಟ್ಟು ಅದೇ ಮಾರ್ಗವನ್ನು ಅನುಸರಿಸಿ ಲಿಸ್ಬನ್ ಅನ್ನು ತಲುಪ್ತಾನೆ. ಈ ಭೂಶಿರ ಭಾರತಕ್ಕೆ ಹೊಸ ಜಲಮಾರ್ಗ ಸಂಶೋಧನೆಗೆ ಉತ್ತಮ ಭರವಸೆ ಕೊಟ್ಟಿದ್ದರಿಂದ ಪೋರ್ಚುಗಲ್ ರಾಜ 2ನೇ ಜಾನ್ ಅದನ್ನು ಕೇಪ್ ಆಫ್ ಗುಡ್ ಹೋಪ್ ಭೂಶಿರ ಅಂತ ಕರೀತಾನೆ. ಇನ್ನು 2ನೇ ಪ್ರಮುಖ ಅನ್ವೇಷಣೆಯನ್ನು ನಾವು ನೋಡೋದೇ ಆದರೆ ಸೀ ರೂಟ್ ಟು ಇಂಡಿಯಾ ವಯಾ ಕೇಪ್ ಆಫ್ ಗುಡ್ ಹೋಪ್ ಬೈ ವಾಸ್ಕೋ ಡಿ ಗಾಮ 1498. ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಂತಹ ವ್ಯಕ್ತಿ. ಇವನು ಪೋರ್ಚುಗಲ್ನ ನಾವಿಕ. ಇವನು ಅದರ ರಾಜಧಾನಿ ಲಿಸ್ಬನ್ನನ್ನು ಬಿಟ್ಟು ತನ್ನ ಹಡಗುಗಳೊಂದಿಗೆ ಪ್ರಯಾಣ ಬೆಳೆಸಿದ. ಅವನು ಬಾರ್ತೊಲೊಮಿಯೊ ಡಯಾಸ್ನ ಮಾರ್ಗವನ್ನು ಅನುಸರಿಸಿ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಸಂಚರಿಸಿ ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ತಲುಪಿದ. ನಂತರ ಪೂರ್ವಾಭಿಮುಖವಾಗಿ ಸಂಚರಿಸಿ ಜಂಜಿಬಾರವನ್ನು ತಲುಪಿ ಅಲ್ಲಿ ತನ್ನ ಅಗತ್ಯಗಳನ್ನು ತುಂಬಿಕೊಂಡು ಅರಬ್ಬಿ ಸಮುದ್ರದ ಮಾಲ್ಡೀವ್ ದ್ವೀಪಗಳನ್ನು ಬಂದು ತಲುಪಿದ. ಅಲ್ಲಿ ಅರಬ್ಬಿ ವರ್ತಕರ ಮಾರ್ಗದರ್ಶನದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಸಂಚರಿಸಿ ಮೇ 17, 1498ರಂದು ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆಯನ್ನು ಬಂದು ತಲುಪಿದ. ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ಕೀರ್ತಿ ವಾಸ್ಕೋ ಡಿ ಗಾಮಗೆ ಸಲ್ಲುತ್ತದೆ. ನಂತರ ಅಮೇರಿಕಾವನ್ನು ಕಂಡುಹಿಡಿದಂತಹ ಕ್ರಿಸ್ಟೋಫರ್ ಕೊಲಂಬಸ್, ಇವನು ಇಟಲಿಯ ನಾವಿಕ. ಕ್ರಿಸ್ಟೋಫರ್ ಕೊಲಂಬಸ್ ಇವನು ಇಟಲಿಯ ಜಿನೋವಾದವನು. ಇವನು ನೌಕಾಯಾನದಲ್ಲಿ ತುಂಬ ಕುಶಲಿಗನಾಗಿದ್ದನು. ಭೂಮಿ ದುಂಡಗಿದೆ ಎಂದು ಅರಿತು ಇವನು ಪಶ್ಚಿಮಕ್ಕೆ ಅಭಿಮುಖವಾಗಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿದರೆ ಭಾರತ ಸಿಗಬಹುದೆಂದು ಭಾವಿಸಿದ್ದನು. ಈತನು ಸ್ಪೇನಿನ ದೊರೆ ಫರ್ಡಿನೆಂಡ್ ಮತ್ತು ಅವನ ರಾಣಿ ಇಸಬೆಲ್ಲಾಳ ಧನಸಹಾಯವನ್ನು ಪಡೆದನು. ಈತ ಸಂತ ಮರಿಯಾ, ನೀನಾ ಮತ್ತು ಪಿಂಟಾ ಎಂಬ 3 ಹಡಗು ಮತ್ತು ಸುಮಾರು 90 ಮಂದಿಯೊಂದಿಗೆ ಆಗಸ್ಟ್ 23, 1492ರಂದು ಪೋರ್ಟ್ ಪೋಲೋದಿಂದ ಪ್ರಯಾಣ ಆರಂಭಿಸಿದ. ಆತ ಅಟ್ಲಾಂಟಿಕ್ ಸಾಗರದಲ್ಲಿ ಪಶ್ಚಿಮಾಭಿಮುಖವಾಗಿ 69 ದಿನ ಪ್ರಯಾಣ ಮಾಡ್ತಾನೆ. ಬಹುದಿನ ಭೂಮಿ ಗೋಚರಿಸಿದ ಆತನ ಸಹಚರರು ತುಂಬ ಕಳವಳಗೊಂಡು ಸ್ವದೇಶಕ್ಕೆ ವಾಪಸ್ಸಾಗಲು ಬಯಸಿದರು. ಆದರೆ ಕೊಲಂಬಸ್ ಅವರಿಗೆ ಧೈರ್ಯ ತುಂಬಿದನು. ಕೊನೆಗೆ ಅಕ್ಟೋಬರ್ 12ರಂದು ಕ್ಯೂಬಾದ ಕರಾವಳಿಯನ್ನು ಬಂದು ತಲುಪಿದನು. ಅದಕ್ಕೆ ಸ್ಯಾನ್ ಸಾಲ್ವಡೋರ ಎಂದು ಹೆಸರಿಟ್ಟನು. ನಾನು ಭಾರತವನ್ನು ಕಂಡುಹಿಡಿದಿದ್ದೇನೆಂದು ಭಾವಿಸಿ ಅದನ್ನು ಈಸ್ಟ್ ಇಂಡೀಸ್ ಎಂದು ಕರೆದನು. ಅಲ್ಲಿದ್ದವರನ್ನು ರೆಡ್ ಇಂಡಿಯನ್ ಎಂದು ಕರೆದನು. ಫರ್ಡಿನಾಂಡಿಗೆ ತಾನು ಇಂಡೀಸ್ ಕಂಡುಹಿಡಿದಿರುವುದಾಗಿ ವರದಿ ಮಾಡಿದನು. ಆದರೆ ವಾಸ್ತವವಾಗಿ ಆತ ಕಂಡುಹಿಡಿದಿದ್ದು ವೆಸ್ಟ್ ಇಂಡೀಸ್ ದ್ವೀಪಗಳನ್ನು. 1492ರಲ್ಲಿ ಇಂಡೀಸ್ ಬಳಿಯ ವಿಶಾಲ ಭೂಭಾಗವಾದ ಅಮೇರಿಕಾವನ್ನು ಶೋಧಿಸಿದನು. ನಂತರ ಮಾರ್ಕ್ ಪೋಲೋ, ಇವನು ಚೈನಾಕ್ಕೆ ಮಾರ್ಕ್ ಪೋಲೋ
ಇವನು ಇಟಲಿಯ ವೆನೇಷಿಯಾದ ವರ್ತಕ. 13ನೇ ಶತಮಾನದಲ್ಲಿ ಮುತ್ತು ಮತ್ತು ರತ್ನಗಳ ವ್ಯಾಪಾರಕ್ಕೆಂದು ಚೀನಾಗೆ ಹೋದನು. ಅಲ್ಲಿ ದೊರೆ ಕುಬ್ಲಾಯ್ ಖಾನನ ಆಸ್ಥಾನದಲ್ಲಿ ಸೇವೆಗೆ ಸೇರಿಕೊಂಡು ಅನೇಕ ರಾಜಕೀಯ ಕಾರ್ಯಗಳನ್ನು ನಿರ್ವಹಿಸಿದನು. ಆಗ ಆತನಿಗೆ ಚೀನಾದ ಭೂಗೋಳದ ಅರಿವಾಯಿತು. ನಂತರ ಜಪಾನ್ ಮತ್ತು ಭಾರತಗಳಿಗೆ ಭೇಟಿ ಇತ್ತನು. ಇವನು ತನ್ನ ದೇಶಕ್ಕೆ ಅಪಾರ ಸಂಪತ್ತಿನೊಂದಿಗೆ ಹಿಂತಿರುಗಿದನು. ಅವನು ತನ್ನ ದೇಶದ ಪರ ಕಾದಾಡಿ ಸೆರೆಮನೆ ಸೇರಿದ. ಅಲ್ಲಿ ತನ್ನ ಪ್ರವಾಸದ ಅನುಭವಗಳನ್ನು ಮಾರ್ಕ್ ಪೋಲೋ ದಿ ವೆನ್ನಿಸ್ ಕೃತಿಯಲ್ಲಿ ಬರೆದಿಟ್ಟನು. ಮಾರ್ಕ್ ಪೋಲೋನನ್ನು ಮಧ್ಯಯುಗದ ಪ್ರವಾಸಿಗರ ರಾಜ ಎಂದು ಬಣ್ಣಿಸಲಾಗಿದೆ. ಅವು ಮುಂದಿನ ಸಮುದ್ರಯಾನಿಗಳಿಗೆ ಸ್ಫೂರ್ತಿಯನ್ನು ಕೊಟ್ಟವು. ನಂತರ ಅಮೆರಿಕೋ ವೆಸ್ಪುಸಿ. ಅಮೆರಿಕೋ ವೆಸ್ಪುಸಿ ಇಟಲಿಯ ಫ್ಲಾರೆನ್ ನಗರದವನು. ಇವನು ಕೊಲಂಬಸ್ ಕಂಡುಹಿಡಿದ ಹೊಸ ನಾಡನ್ನು ನ್ಯೂ ವರ್ಲ್ಡ್ ಅಥವಾ ಅಮೇರಿಕಾ ಎಂದು ಕರೆದನು. ಈತ ದಕ್ಷಿಣ ಅಮೆರಿಕಾದ ಪೂರ್ವ ಕರಾವಳಿ, ಒರಿನೋಕಾ ನದಿ, ಪ್ಲೇಟ್ ನದಿ ಮತ್ತು ಮಾರಕಿಬೋ ಸರೋವರದ ಪ್ರದೇಶದವರೆಗಿನ ನಾಡನ್ನು ಅನ್ವೇಷಿಸಿದನು. ಅಮೆರಿಕಾದ ಭೂಗೋಳವನ್ನು ಪೂರ್ಣ ಇವನೇ ಪರಿಚಯಿಸಿದ್ದರಿಂದ ಈ ಹೊಸ ನಾಡನ್ನು ಅವನ ಹೆಸರಿನಿಂದ ಅಮೇರಿಕಾ ಎಂದು ಕರೆಯಲಾಯಿತು. ಈತ ಅಮೆಜಾನ್ ನದಿ ಸಾಗರ ಸೇರುವ ಸ್ಥಳವನ್ನು ಶೋಧಿಸಿದನು. ಆ ನಂತರ ಫರ್ಡಿನ್ಯಾಂಡ್ ಮೆಗಲಾನ್. ಫರ್ಡಿನ್ಯಾಂಡ್ ಮೆಗಲಾನ್ ಸ್ಪೇನಿನ ಸೇವೆಯಲ್ಲಿದ್ದ ಪೋರ್ಚುಗಲ್ನ ಧೀರ. ಸ್ಪೇನ್ನ ರಾಣಿ ಇಸಬೆಲ್ಲಾಳ ಮೊಮ್ಮಗ 1ನೇ ಚಾರ್ಲ್ಸ್ನಿಂದ ಆಂಟೋನಿಯಾ, ಕಾನ್ಸ್ಫ್ರೆನ್ಸ್, ವಿಕ್ಟೋರಿಯಾ, ಟ್ರಿನಿದಾ ಮತ್ತು ಸ್ಯಾಂಟಿಯಾಗೋ ಎಂಬ 5 ಹಡಗುಗಳು ಮತ್ತು 267 ಮಂದಿ ನಾವಿಕರ ನೆರವು ಪಡೆದು 1519ರಲ್ಲಿ ಕ್ಯಾಡಿಸ್ನಿಂದ ಪ್ರಯಾಣ ಬೆಳೆಸಿದನು. ಆತ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ದಕ್ಷಿಣ ಅಮೆರಿಕಾದ ಪೂರ್ವ ಕರಾವಳಿಯಲ್ಲಿ ಸಾಗಿ ಅದರ ದಕ್ಷಿಣದ ಮೆಗಲಾನ್ ಜಲಸಂಧಿಯನ್ನು ದಾಟಿ ಹೊಸ ಸಾಗರವನ್ನು ತಲುಪಿದನು. ಹೊಸ ಸಾಗರದಲ್ಲಿ ಬಿರುಗಾಳಿ ಇಲ್ಲದ್ದರಿಂದ ಅದನ್ನು ಶಾಂತ ಸಾಗರ ಎಂದು ಕರೆದನು. ಅದೇ ಇವತ್ತಿನ ಪೆಸಿಫಿಕ್ ಸಾಗರವಾಗಿದೆ. ಆದರೆ ಅವನ ಮುಂದಿನ ಪ್ರಯಾಣ ಅತ್ಯಂತ ಭೀಕರವಾಗಿತ್ತು. ಹಸಿವು ಮತ್ತು ಸ್ಕರ್ವಿ ಎಂಬ ರೋಗದಿಂದ ಅವನ ಅನೇಕ ನಾವಿಕರು ಸತ್ತರು. ಆತ 105 ದಿನಗಳ ಕಠಿಣ ದೀರ್ಘ ಪ್ರಯಾಣದ ನಂತರ ಫಿಲಿಪೈನ್ಸ್ ದ್ವೀಪಗಳನ್ನು ತಲುಪಿದನು. ಅಲ್ಲಿನ ಸ್ಥಳೀಯರೊಂದಿಗಿನ ಜಗಳದಲ್ಲಿ ಮೆಗಲಾನ್ ಏಪ್ರಿಲ್ 27, 1521ರಲ್ಲಿ ಕೊಲೆಯಾದನು. ಆದರೆ ಅವನ ಸಹನಾವಿಕ ಕ್ಯಾಪ್ಟನ್ ಸೆಬಾಸ್ಟಿಯನ್ ಡೆಲಕ್ಯಾನೋನ್ ಎಂಬಾತ ತನ್ನ 267 ಜನರಲ್ಲಿ ಅಳಿದುಳಿದ 18 ಮಂದಿಯೊಂದಿಗೆ ಒಂದೇ ಹಡಗಾದ ವಿಕ್ಟೋರಿಯಾ ಹಡಗಿನಲ್ಲಿ ಸಂಚರಿಸಿ ಈಸ್ಟ್ ಇಂಡೀಸ್, ಇಂಡೋನೇಷಿಯಾ, ಬೋರ್ನಿಯಾ, ಹಿಂದೂ ಮಹಾಸಾಗರ ಮತ್ತು ಕೇಪ್ ಆಫ್ ಗುಡ್ ಹೋಪ್ ಭೂಶಿರಗಳನ್ನು ದಾಟಿ ಸೆಪ್ಟೆಂಬರ್ 8, 1522ರಂದು ಪುನಃ ಸ್ಪೇನನ್ನು ತಲುಪಿದನು. ಹೀಗೆ ವಿಶ್ವವನ್ನು ಮೊಟ್ಟ ಮೊದಲು ಪ್ರದಕ್ಷಿಣೆ ಮಾಡಿದ ಕೀರ್ತಿ ಮೆಗಲಾನ್ನನಿಗೆ ಸಲ್ಲುತ್ತದೆ. ಈ ನೌಕಾಯಾನವು ಭೂಮಿ ದುಂಡಾಗಿದೆ ಎಂದು ವಿಶ್ವಕ್ಕೆ ಮನವರಿಕೆ ಮಾಡಿಕೊಟ್ಟಿತು. ಇಲ್ಲಿ ನಾವು ಇಷ್ಟರವರೆಗೆ ಭೌಗೋಳಿಕ ಅನ್ವೇಷಣೆಗಳ ನೋಡ್ತಾ ಬಂದ್ವಿ. ನಾವು ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಡಿಸ್ಕವರೀಸನ್ನು ನೋಡೋದಾದರೆ, ಡಿಸ್ಕವರಿ ಆಫ್ ಕೇಪ್ ಆಫ್ ಗುಡ್ ಹೋಪ್ ಇನ್ 1488, sea route to India via Cape of Good Hope in 1498 by Vasco da Gama, discovery of America by Christopher Columbus in 1492, discovery of China by Marco Polo, discovery of Brazil in 1500 by Cabral, discovery of South America by Americo Vespucci, and the first circumnavigation of the earth by Ferdinand Magellan. ಇವುಗಳನ್ನು ಪ್ರಮುಖ ಭೌಗೋಳಿಕ ಅನ್ವೇಷಣೆಗಳು ಅಂತ ನಾವು ಕರಿಬೋದು. ನಾವು
ಇತರ ಅನ್ವೇಷಣೆಗಳನ್ನು ನೋಡೋದೇ ಆದರೆ ಜಾನ್ ಪ್ಲಾನೋ ಎನ್ನುವಾತ ಮಂಗೋಲಿಯಾ ನಾಡನ್ನು 1245ರಲ್ಲಿ ಅನ್ವೇಷಿಸ್ತಾನೆ. ಅದೇ ರೀತಿ ಲಿವಿಂಗ್ ಸ್ಟೋನ್ ಎನ್ನುವಾತ ಇಂಗ್ಲೆಂಡ್ ದೇಶದವನು ವಿಕ್ಟೋರಿಯಾ ಸರೋವರವನ್ನು ಅನ್ವೇಷಿಸಿದ. ಜಾನ್ ಕ್ಯಾಬೆಟ್ ಎನ್ನುವಂಥವರು ನ್ಯೂ ಫೌಂಡ್ಲ್ಯಾಂಡ್ ಎನ್ನುವನ್ನು ಅನ್ವೇಷಿಸ್ತಾರೆ. ಬಲ್ಬೋವಾ ಸ್ಪೇನ್ ದೇಶದ ನಾವಿಕ ಪನಾಮಾ ಭೂಶಿರವನ್ನು ಕಂಡುಹಿಡಿದ. ಇನ್ನು ಜೇಮ್ಸ್ ಬ್ಯೂಸ್ ಎನ್ನುವ ಇಂಗ್ಲೆಂಡ್ ನಾವಿಕ ನೈಲ್ ನದಿಯನ್ನು ಅನ್ವೇಷಿಸ್ತಾನೆ. ಕಾರ್ಟ್ರೆಜ್ ಎನ್ನುವ ನಾವಿಕ ಮೆಕ್ಸಿಕೋವನ್ನು ಶೋಧಿಸ್ತಾರೆ. ಕಾರ್ಟಿಯರ್ ಎನ್ನುವವರು ಸೆಂಟ್ ಲಾರೆನ್ಸ್ ನಾಡನ್ನು ಶೋಧಿಸಿದರು. ಪಿಜಾರೋ ಎನ್ನುವಂತಹ ನಾವಿಕ ಪೆರು ದೇಶವನ್ನು ಅನ್ವೇಷಿಸಿದರು. ಹಡ್ಸನ್ ಇಂಗ್ಲೆಂಡ್ ದೇಶದ ನಾವಿಕ ಕೆನಡಾ ಮತ್ತು ಹಡ್ಸನ್ ನದಿಯನ್ನು ಅನ್ವೇಷಿಸಿದರು. ಹಾಗಾಗಿಯೇ ಆ ನದಿಗೆ ಹಡ್ಸನ್ ಎಂದು ಹೆಸರಿಸಲಾಗಿದೆ. ಟಾಸ್ಮಾನ್ ಎನ್ನುವಂತಹ ನಾವಿಕ ಟಾಸ್ಮೇನಿಯಾವನ್ನು ಅನ್ವೇಷಿಸಿದ. ಜೇಮ್ಸ್ ಕುಕ್ ಇಂಗ್ಲೆಂಡಿನ ನಾವಿಕ ಆಸ್ಟ್ರೇಲಿಯಾವನ್ನು ಅನ್ವೇಷಿಸಿದರು. ಈ ರೀತಿ ಅನೇಕ ಅನ್ವೇಷಣಾಕಾರರು ಈ ಒಂದು ಪುನರುಜ್ಜೀವನದ ಪರಿಣಾಮವಾಗಿ ಮತ್ತು ಪೂರ್ವ ದೇಶಗಳೊಂದಿಗೆ ಸಂಪರ್ಕ ಸಾಧಿಸಲು ಅನಿವಾರ್ಯವಾಗಿ ಹೊಸ ಜಲಮಾರ್ಗಗಳನ್ನು ಮತ್ತು ಹೊಸ ಹೊಸ ಭೂ ಅನ್ವೇಷಣೆಗಳನ್ನು ಕೈಗೊಂಡು ಒಂದು ಆಧುನಿಕ ವಿಶ್ವವನ್ನು ಅಥವಾ ಆಧುನಿಕ ಪ್ರಪಂಚವನ್ನು ಕೊಂಡೊಯ್ದರು. ಇಲ್ಲಿವರೆಗೂ ಸಹ ಯಾರಿಗೂ ತಿಳಿದೇ ಇರುವಂತಹ, ಯಾರು ನೋಡದೇ ಇರುವಂತಹ ನಾಡುಗಳನ್ನು ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಂತಹ ವ್ಯಕ್ತಿಗಳು ಇವರು ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಭೌಗೋಳಿಕ ಅನ್ವೇಷಣೆ ಬಗ್ಗೆ ನಿಮಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂದರೆ ಈ ಒಂದು ಪುಸ್ತಕಗಳನ್ನು ನೀವು ರೆಫರ್ ಮಾಡ್ಬೋದು. ನಮಸ್ಕಾರ.